ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ರಫೀಕ್ ಸೌದಾಗರ್. ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಸುಮಾರು ಜನ ಕೇಳ್ತಾ ಇದ್ರು, ಸರ್ ಸಾರ್ವತ್ರಿಕ ಲಸಿಕಾ ವೇಳಾಪಟ್ಟಿ ಸ್ವಲ್ಪ ಕನ್ನಡದಲ್ಲಿ ಹೇಳಿ ಸರ್, ಅಥವಾ ಕನ್ನಡದಲ್ಲಿ ಏನಾದರೂ ನಿಮ್ಮ ಹತ್ರ PDF ಇದ್ದರೆ ಅಥವಾ ಇನ್ಫಾರ್ಮೇಷನ್ ಇದ್ದರೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ನಾನು ನೋಡ್ತಾ ಇದ್ದೆ, ನಮ್ಮ ಒಬ್ಬರು ಫ್ರೆಂಡ್ಸು ಈ ಒಂದು ವೇಳಾಪಟ್ಟಿಯನ್ನು ಕಳಿಸಿದ್ದಾರೆ ಸ್ನೇಹಿತರೆ. ಸೊ ಅದನ್ನು ನಾನು ಇಲ್ಲಿ ಬಿಡಿಸಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ಯಾರ್ಯಾರು ಬೇಗ ಬೇಗ ಯಾರ್ಯಾರು ಹೊಸದಾಗಿ ಬಂದಿದ್ದಾರೆ ಈ ನನ್ನ ಚಾನಲ್ಗೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ಟ್ರೈ ಮಾಡ್ತಾಯಿದ್ದೀನಿ ಆದಷ್ಟು ನಮ್ಮ ಹೆಲ್ತ್ ಸೆಕ್ಟರಲ್ಲಿ ಏನೇನಿದ್ದಾವೆ ಅದನ್ನು ನಿಮ್ಮ ಮುಂದೆ ಇಡಬೇಕು. ಆಮೇಲೆ ಅದು ಯಾವ ರೀತಿ ವರ್ಕ್ ಆಗುತ್ತೆ, ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಜಾಬ್ ಆಗಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಜಾಬು, ಪ್ರೈವೇಟ್ ಜಾಬು ಅಥವಾ ಅಬ್ರಾಡ್ ಜಾಬು, ಅದರ ಬಗ್ಗೆ ಎಲ್ಲೆಲ್ಲಿ ರಿಕ್ರೂಟ್ಮೆಂಟ್ಸ್ ಇದ್ದಾವೆ ಅನ್ನುವಂಥದ್ದು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸ್ನೇಹಿತರೆ. ಅದಲ್ಲದೆ ನಮ್ಮ ಎಜುಕೇಷನ್ನಲ್ಲಿ ಯಾವ್ಯಾವ ಡಿಫಿಕಲ್ಟಿ ಆಗ್ತಾ ಇದೆ ಅಥವಾ ಯಾವ್ಯಾವ ಡಿಫಿಕಲ್ಟಿ ನನಗೆ ಆಗಿದೆ ಅದನ್ನು ಹೇಳುವಂಥ ಪ್ರಯತ್ನ, ಒಂದು ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ವಿಡಿಯೋನು ಸಬ್ಸ್ಕ್ರೈಬ್ ಮಾಡಿ. ಯಾರು ಹೊಸದಾಗಿ ಬಂದಿದ್ದಾರೆ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಬಿಟ್ಬಿಡಿ. ಎನಿವೇಸ್, ಸಾರ್ವತ್ರಿಕ ಲಸಿಕಾ ವೇಳಾಪಟ್ಟಿ, ಅದರಲ್ಲಿ ಗರ್ಭಧಾರಣೆಯ ಸಮಯ ನಾವೇನೇನು ಕೊಡ್ತೀವಿ ಲಸಿಕೆ ಅಂತಂದರೆ TD1 ಅಥವಾ TD2 ಡೋಸು 0.5 ಮಿಲಿ, TD2 ಕೂಡ 0.5 ಮಿಲಿ ಕೊಡ್ತೀವಿ. TD ಬೂಸ್ಟರ್ ಅಂತಿರುತ್ತೆ, ಅಂದರೆ 1, 2 ಆಮೇಲೆ 3 ಬೂಸ್ಟರ್ ಇರುತ್ತೆ, ಅದು ಕೂಡ 0.5 ಮಿಲಿ ಕೊಡ್ತೀವಿ ಸ್ನೇಹಿತರೆ. ವಿಧಾನ ಸ್ನಾಯುವಿನ ಒಳಗೆ, ಅಂದರೆ ಮಸಲ್ಸ್ನ ಒಳಗೆ, ಇಂಟ್ರಾಮಸ್ಕ್ಯುಲರ್ ಸ್ನಾಯುವಿನ ಒಳಗೆ. ಕಂಪ್ಲೀಟಾಗಿ ಕನ್ನಡ ಒಂದು ಇದು ಕಳಿಸಿದ್ದಾರೆ ಸ್ನೇಹಿತರೆ. ಎನಿವೇಸ್, ಸೊ ನೆಕ್ಸ್ಟ್ ಅಂಗ, ಎಳೆತೋಳಿನ ಮೇಲ್ಭಾಗ. ಆಮೇಲೆ ಈ ಲಸಿಕೆ ಯಾವ ವಯಸ್ಸಿನವರೆಗೆ ನೀಡಬಹುದು? ಆರಂಭಿಕ ಗರ್ಭಿಣಿ, 6 ವಾರಗಳ ನಂತರ, 1 ತಿಂಗಳ ನಂತರ ಗರ್ಭಿಣಿ, ಅಥವಾ 3 ವರ್ಷಗಳ ಒಳಗೆ ಎರಡನೇ ಗರ್ಭಧಾರಣೆಯಾದಲ್ಲಿ. ನಾವು ಆರಂಭಿಕ ಗರ್ಭಧಾರಣೆ ಅಂದರೆ ಕನ್ಸೀವ್ ಆಗಿದೆ ಅಂತ ಗೊತ್ತಾದ ಕೂಡಲೇ ನಾವು ಅದು ಕೊಡ್ಬೋದು ಸ್ನೇಹಿತರೆ. ಆಮೇಲೆ 4 ವಾರಗಳ ನಂತರ, 4 ವೀಕ್ಸ್ ಆಫ್ಟರ್, 1 ತಿಂಗಳ ನಂತರದ ಗರ್ಭಧಾರಣೆ, ಅಥವಾ 3 ವರ್ಷದ ಒಳಗೆ ಎರಡನೇ ಗರ್ಭಧಾರಣೆಯಲ್ಲಿ ನಾವು ಈ ಒಂದು TD ಡೋಸ್ ಕೊಡಬಹುದು ಸ್ನೇಹಿತರೆ, ಗರ್ಭಿಣಿ ಸ್ತ್ರೀಗೆ. ಆಮೇಲೆ ಮಗು ಹುಟ್ಟಿದಾಗ OPV, ಓರಲ್ ಪೋಲಿಯೋ ವ್ಯಾಕ್ಸಿನ್ 0 ಡೋಸ್ ಅಂತ ಕೊಡ್ತೀವಿ ಸ್ನೇಹಿತರೆ. ತದನಂತರ ಹೆಪಟೈಟಿಸ್ B, ತದನಂತರ BCG ಡೋಸು, OPV ಡೋಸಸ್ 2 ಡ್ರಾಪ್ಸ್, 2 ಹನಿಗಳು. ಆಮೇಲೆ 0.5 ಮಿಲಿ ಹೆಪಟೈಟಿಸ್ B. ಆಮೇಲೆ BCG 1 ತಿಂಗಳ ತನಕ 0.05 ಮಿಲಿ, 1 ತಿಂಗಳ ನಂತರ 0.1 ಮಿಲಿ. ಆಮೇಲೆ ವಿಧಾನ OPVದು ಓರಲಿ, ಬಾಯಿಗಳ ಮೂಲಕ, ಬಾಯಿಯಲ್ಲಿ, ಅಥವಾ ಸ್ನಾಯುವಿನ ಒಳಗೆ IM, ಇಂಟ್ರಾಮಸ್ಕ್ಯುಲರ್ ಹೆಪಟೈಟಿಸ್ B. ಚರ್ಮದ ಒಳಗೆ ಇಂಟ್ರಾಡರ್ಮಲ್. ಆಮೇಲೆ ಅಂಗ, ಎಳ ಮಧ್ಯದ ತೋಳೆಯ ಹೊರಭಾಗ, ಸ್ನಾಯುವಿನ ಒಳಗೆ. ಆಮೇಲೆ BCG ಎಳೆತೋಳಿನ ಮೇಲ್ಭಾಗ. ಓರಲಿ OPV ಅಂದ್ಕೊಳ್ಳಿ, ಅದರಲ್ಲಿ ಇದಿದೆ. ಮಗು ಜನಿಸಿದ ನಂತರ 15 ದಿನಗಳ ಒಳಗೆ ಈ ಲಸಿಕೆ ಹಾಕಿಸಬೇಕು. ಯಾವುದು? OPV. ಮಗು ಜನಿಸಿದ ನಂತರ 15 ದಿನಗಳ ಒಳಗೆ ಈ ಲಸಿಕೆ ಹಾಕಿಸಬೇಕು. ಆಮೇಲೆ ಮಗು ಜನಿಸಿದ ನಂತರ 24 ಗಂಟೆಗಳ ಒಳಗೆ ಆದಷ್ಟು ಬೇಗ ಈ ಲಸಿಕೆ ಹಾಕಿಸಬೇಕು. ಯಾವುದು? ಹೆಪಟೈಟಿಸ್ B. ವಿದಿನ್ 24 ಅವರ್ಸ್ ಹೆಪಟೈಟಿಸ್ B ಹಾಕ್ಬೋದು. ಮಗು ಜನಿಸಿದ ನಂತರ 15 ದಿನಗಳ ಒಳಗೆ ಈ ಲಸಿಕೆ ಹಾಕಿಸಬೇಕು. ಯಾವುದು? OPV. ನೆಕ್ಸ್ಟ್ BCG. ಈ ಲಸಿಕೆಯನ್ನು ಮಗು ಜನಿಸಿದ 1 ವರ್ಷದ ಒಳಗೆ ಆದಷ್ಟು ಬೇಗ. BCG 1 ವರ್ಷ ತನಕ ನಾವು ಹಾಕ್ಬೋದು. ಹೆಪಟೈಟಿಸ್ B ವಿದಿನ್ 24 ಅವರ್ಸು. OPV ವಿದಿನ್ 15 ಡೇಸ್ ನಾವು ಹಾಕಿಸ್ಬೋದು. ಕೆಲವೊಂದು ಸಲ ಏನಾಗುತ್ತೆ ಸ್ನೇಹಿತರೆ, ಎಲ್ಲ ನಾವು ಪ್ರಾಪರಾಗಿ ವ್ಯಾಕ್ಸಿನೇಷನ್ ಕೊಡ್ತಾ ಇರ್ತೀವಿ ಹೆಲ್ದಿ ಬೇಬಿಗೆ. ಕೆಲವೊಂದು ಬೇಬಿ ಹೆಲ್ದಿ ಇಲ್ಲ, ಆಮೇಲೆ ಡಿಸ್ಟ್ರೆಸ್ ಇದೆ, NICUಗೆ ರೆಫರ್ ಆಗಿದೆ, NBCUಗೆ ರೆಫರ್ ಆಗಿದೆ ಅಂತಂದರೆ ಆ ಟೈಮಲ್ಲಿ ನಾವು ಹೋಲ್ಡ್ ಮಾಡ್ತೀವಿ.
ಒಂದು ದಿವಸ 2 ದಿವಸ 3 ದಿವಸ ಆದ ನಂತರ ಆ ಬೇಬಿ ಸೆಟ್ಲಾಗಿದೆ, ಆರೋಗ್ಯಕರ ಆಗಿದೆ ಅಂತಂದರೆ ನಾವು ಮತ್ತೆ ಪಿಡಿಯಾಟ್ರಿಷನ್ನ ಸಲಹೆ ಪಡೆದು, ಅಂದರೆ ಚಿಕ್ಕ ಮಕ್ಕಳ ತಜ್ಞರ ಸಲಹೆಯನ್ನು ಪಡೆದು ಆ ಒಂದು ಲಸಿಕೆಯನ್ನು ಕೊಡಿಸಬಹುದು ಸ್ನೇಹಿತರೆ. ಆಮೇಲೆ 6 ವಾರಗಳಲ್ಲಿ ಕೊಡುವಂಥದ್ದು. ಮಗುಗೆ ಹುಟ್ಟಿದಾಗ ಏನೇನು ಕೊಟ್ಟಿವಿ? BCG, ಹೆಪಟೈಟಿಸ್ ಬಿ, OPV ಕೊಟ್ಟಿವಿ. ಆ ವಿದಿನ್ 6 ವೀಕ್ಸ್ ಅಂದರೆ 1.5 ಮಂತಲ್ಲಿ ಏನೇನು ಕೊಡಬೇಕು? OPV ಓರಲ್ ಪೋಲಿಯೋ ವ್ಯಾಕ್ಸಿನ್ 2 ಹನಿಗಳು ಬಾಯಿಯ ಮೂಲಕ, ಎಳ ಮಧ್ಯದ ತೊಳೆ ಬಾಯಿ ಮೂಲಕ ಅಂತಂದರೆ. ಆಮೇಲೆ ವಿದಿನ್ 5 ಇಯರ್ಸ್ 5 ವರ್ಷದವರೆಗೆ ಇದು ಕೊಡಬೇಕು ಸ್ನೇಹಿತರೆ. ಯಾವಾಗ ಒಂದು ನ್ಯಾಷನಲ್ ಪ್ರೋಗ್ರಾಮ್ ಇದೆ ಪೋಲಿಯೋ ವ್ಯಾಕ್ಸಿನೇಷನ್ ಅಂತ ಹೇಳಿಬಿಟ್ಟು, ನೀವು ಕೇಳಿರಬಹುದು, ನಮ್ಮ ಅಮಿತಾಬ್ ಬಚ್ಚನ್ ಅವರು ಇದರ ಬಗ್ಗೆ ದೋ ಬೂಂದ್ ಜಿಂದಗಿ ಕೆ ಅಂತ ಹೇಳಿಬಿಟ್ಟು ಅವರು ವಿಡಿಯೋ ಆ್ಯಡ್ ಬರ್ತಾ ಇರುತ್ತೆ, ಟಿ ವಿಯಲ್ಲಿ ಆಗಲಿ ಅಥವಾ ಯೂಟ್ಯೂಬ್ ಚಾನಲಲ್ಲಿ ಆಗಲಿ, ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಅವರ ಆ್ಯಡ್ ಬರ್ತಾ ಇರುತ್ತೆ. ಕಾರಣ ಈ ಒಂದು ನಾವು ಪಣ ತೊಟ್ಟಿದ್ದೇವೆ, ಈ ಒಂದು ಪೋಲಿಯೋ ಲಸಿಕೆ ಹಾಕ್ಕೊಂಡು ಈ ಪೋಲಿಯೋ ಹನಿಗಳ ಮುಖಾಂತರ ನಮ್ಮ ಬರುವಂಥ ಪೀಳಿಗೆಗೆ ಈ ಪೋಲಿಯೋ ಕಾಲಾಗಬಾರ್ದು ಅಥವಾ ಪೋಲಿಯೋ ಲೆಗ್ ಪ್ರಶ್ನೆಯಿಂದ ಬಡಲಬಾರದು ಎನ್ನುವಂಥ ಒಂದೇ ಒಂದು ಕಾರಣದಿಂದ ನಾವು ಫೈಟ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಸೊ ದಯವಿಟ್ಟು 5 ವರ್ಷದ ತನಕ ನಾವು ನಮ್ಮ ಮಕ್ಕಳಿಗೆ ಪೋಲಿಯೋ ಹಾಕಿಸಲೇಬೇಕು. ನೆಕ್ಸ್ಟು IPV ಅಂದರೆ ಇಂಜೆಕ್ಷನ್ ರೂಪದಲ್ಲಿ, ಇದು ರೋಟಾ 1 2 ಮಿಲಿ ಇರುತ್ತೆ, ಓರಲಿ ಹಾಕಬಹುದು. ಆಮೇಲೆ 1 ವರ್ಷದ ವಯಸ್ಸಿನವರೆಗೆ ಅಪ್ ಟು 1 ಇಯರ್ ಆಫ್ ಏಜ್ ಇದನ್ನು ಹಾಕಬಹುದು. IPV ಅಂದರೆ ಇಂಜೆಕ್ಷನ್ ಪೋಲಿಯೋ ವ್ಯಾಕ್ಸಿನ್, ಅದು 0.1 ಮಿಲಿ ಇಂಟ್ರಾಡರ್ಮಲ್ ID ಚರ್ಮದ ಒಳಗೆ ಬಲತೋಳಿನ ಮೇಲ್ಭಾಗದಲ್ಲಿ. ಆಮೇಲೆ 1 ವರ್ಷದ ತನಕ IPV ಕೂಡ 1 ವರ್ಷದ ತನಕ ಹಾಕ್ಬೋದು. ರೋಟಾ ಕೂಡ 1 ವರ್ಷದ ತನಕ ಹಾಕ್ಬೋದು ಸ್ನೇಹಿತರೆ. ಆಮೇಲೆ ಇದೇನಿದೆ ನ್ಯೂಮೋಕೊಕ್ಕಲ್ ಕಂಜುಗೇಟ್ ಲಸಿಕೆ, ಅದು 0.5 ಮಿಲಿ ಇಂಟ್ರಾಡರ್ಮಲ್ ಇದೆ, ಇಂಟ್ರಾಮಸ್ಕ್ಯುಲರ್ ಇದೆ, ಬಲ ಮಧ್ಯ ತೋಳಿನ ಹೊರಭಾಗ. 1 ವರ್ಷದ ವಯಸ್ಸಿನವರೆಗೆ ನಾವು ಇದು ಯೂಸ್ ಮಾಡ್ಬೋದು ಸ್ನೇಹಿತರೆ. ಯಾವುದು? ನ್ಯೂಮೋಕೊಕ್ಕಲ್. ಪೆಂಟಾವ್ಯಾಲೆಂಟ್ ಎಷ್ಟಿದೆ ಡೋಸು? 0.5 ಮಿಲಿ ಸ್ನಾಯುವಿನ ಒಳಗೆ, ಅಂದರೆ ಇಂಟ್ರಾಮಸ್ಕ್ಯುಲಾರ್, ಎಳಮಧ್ಯದ ತೊಳೆಯ ಹೊರಭಾಗ. 1 ವರ್ಷ ವಯಸ್ಸಿನವರೆಗೆ ಇದನ್ನು ನಾವು ಹಾಕ್ಬೋದು ಸ್ನೇಹಿತರೆ. ಆಮೇಲೆ 10 ವಾರಗಳಲ್ಲಿ 2 ತಿಂಗಳು ಅಥವಾ 15 ದಿವಸ ಮಗು, ಆವಾಗ OPV 2 2 ಹನಿಗಳು ಓರಲಿ ಹಾಕಬಹುದು. 2 ಹನಿಗಳು OPV 2 5 ವರ್ಷ ತನಕ ನೀಡಬಹುದು. 5 ಇಯರ್ಸ್ ಮಟ ಇದನ್ನು ನಾವು ಕೊಡಬಹುದು ಸ್ನೇಹಿತರೆ. ಆಮೇಲೆ ರೋಟಾ 2 ಮಿಲಿ ಪರ್ ಓರಲ್ 1 ವರ್ಷದ ತನಕ ಈ ಒಂದು ಲಸಿಕೆಯನ್ನು ನಾವು ನೀಡಬಹುದು ಸ್ನೇಹಿತರೆ. ಆಮೇಲೆ ಪೆಂಟಾವ್ಯಾಲೆಂಟ್ 0.5 ಮಿಲಿ ಸ್ನಾಯುವಿನ ಒಳಗೆ, ಅಂದರೆ ಇಂಟ್ರಾಮಸ್ಕ್ಯುಲಾರ್, ಎಳ ಮಧ್ಯ ತೊಳೆಯ ಹೊರಭಾಗ. 1 ವರ್ಷದ ತನಕ ಈ ಒಂದು ಲಸಿಕೆಯನ್ನು ನೀಡಬಹುದು ಸ್ನೇಹಿತರೆ. ಅದೇ ರೀತಿ 14 ವಾರಗಳಲ್ಲಿ 3 ತಿಂಗಳು 15 ದಿವಸ OPV 3 2 ಹನಿಗಳು ಬಾಯಿಯ ಮೂಲಕ. 5 ವರ್ಷದ ತನಕ ನಾವು ಇದೇ ರೀತಿ ಕಂಟಿನ್ಯೂ ಕೊಡಬೇಕು. ಇದಕ್ಕೆ ತುಂಬಾ ಮಹತ್ವ ಕೊಟ್ಟಿದ್ದಾರೆ ಸ್ನೇಹಿತರೆ. ಪ್ರತಿ ಸಲ ನಾವು ಯಾವಾಗ ಬೇರೆ ಬೇರೆ ವ್ಯಾಕ್ಸಿನ್ಗಳನ್ನು ನಮ್ಮ ಮಗುವಿಗೆ ಕೊಡಿಸ್ಲಿಕ್ಕೆ ಹೋಗ್ತೀವೋ ಆವಾಗ ಪೋಲಿಯೋ ವ್ಯಾಕ್ಸಿನ್ ಲಭ್ಯವಿದ್ದರೆ ಕಂಪಲ್ಸರಿ ಅದನ್ನು ಕೊಡಬೇಕು ಸ್ನೇಹಿತರೆ. ಅಪ್ ಟು ದ ಏಜ್ ಆಫ್ 5 ಇಯರ್ಸ್, ಮಗುವಿನ ಏಜ್ 5 ವರ್ಷ ಬರುವ ತನಕ ನಾವು OPV ಕೊಡಬೇಕು ಸ್ನೇಹಿತರೆ. ರೋಟಾ 3 2 ಮಿಲಿ ಪರ್ ಓರಲ್ 1 ವರ್ಷದ ತನಕ ನೀಡಬಹುದು ಸ್ನೇಹಿತರೆ. ಆಮೇಲೆ IPV 2 0.1 ಮಿಲಿ ಇಂಟ್ರಾಡರ್ಮಲ್, ಬಲತೋಳಿನ ಮೇಲ್ಭಾಗ. 1 ವರ್ಷದ ಒಳಗೆ ನಾವು ಕೊಡಬಹುದು. ನ್ಯೂಮೋಕೊಕ್ಕಲ್ ಕಂಜುಗೇಟ್ ಲಸಿಕೆ 0.5 ಮಿಲಿ ಸ್ನಾಯುವಿನ ಒಳಗೆ, ಇಂಟ್ರಾಮಸ್ಕ್ಯುಲರ್, ಬಲ ಮಧ್ಯದ ಹೊರಭಾಗ. 1 ವರ್ಷದ ತನಕ ನಾವು ಕೊಡಬಹುದು ಸ್ನೇಹಿತರೆ. ಪೆಂಟಾವ್ಯಾಲೆಂಟ್ 3 0.5 ಮಿಲಿ ಸ್ನಾಯುವಿನ ಒಳಗೆ, ಇಂಟ್ರಾಮಸ್ಕ್ಯುಲರ್, ಎಳಮಧ್ಯದ ತೊಳೆಯ ಹೊರಭಾಗ. 1 ವರ್ಷ ತನಕ ಈ ಒಂದು ಲಸಿಕೆ ಕೂಡ ನಾವು ಕೊಡಬಹುದು. ಇವಾಗ ಬಂತು ನಾವು ಚರ್ಚೆ ಮಾಡಿದ್ದು ಎಟ್ ಬರ್ತ್ ಏನು ಕೊಡಬೇಕು, ಆಮೇಲೆ 6 ವಾರಗಳಲ್ಲಿ ಏನು ಕೊಡಬೇಕು, 10 ವಾರಗಳಲ್ಲಿ ಅಂದರೆ 10 ವಾರ ಆದರೆ 2 ಮಂತ್ಸ್ ಟು 15 ಡೇಸ್ ಏನು ಕೊಡಬೇಕು,
14 ವಾರಗಳಲ್ಲಿ 3 ತಿಂಗಳು ಅಥವಾ 15 ದಿವಸ, ಅದು 3 ತಿಂಗಳು 15 ದಿವಸ 14 ವಾರಗಳಲ್ಲಿ ನಾವು ಏನು ಕೊಡಬೇಕು ಅಂದರೆ OPV 2 ಡ್ರಾಪ್ಸ್ ಪರ್ ಓರಲ್ 5 ವರ್ಷ ತನಕ ಇದೇ ಸೇಮ್ ಕಂಟಿನ್ಯೂ ಮಾಡಬೇಕು. ಆಮೇಲೆ ರೋಟಾ 3 2 ಮಿಲಿ ಬಾಯಿಯ ಮೂಲಕ ಪರ್ ಓರಲ್ 1 ವರ್ಷದ ತನಕ ಇದೇ ರೀತಿ ನಾವು ಕಂಟಿನ್ಯೂ ಮಾಡಬಹುದು. ಆಮೇಲೆ IPV 0.1 ಮಿಲಿ ಚರ್ಮದ ಒಳಗೆ ಅಂದರೆ ಇಂಟ್ರಾಡರ್ಮಲ್ ಬಲ ತೋಳಿನ ಮೇಲ್ಭಾಗ 1 ವರ್ಷ ತನಕ ಈ ಒಂದು ರಿಪೀಟ್ ಮಾಡಬಹುದು. ನ್ಯೂಮೋಕೊಕ್ಕಲ್ ಕಂಜುಗೇಟ್ ಲಸಿಕೆ 2 PCV 1 ಅಂತಂದರೆ 0.5 ಮಿಲಿ ಸ್ನಾಯುವಿನ ಒಳಗೆ ಇಂಟ್ರಾಮಸ್ಕುಲಾರ್ ಬಲ ಮಧ್ಯದ ತೊಳೆಯ ಹೊರಭಾಗ 1 ವರ್ಷ ತನಕ ಇದನ್ನು ಕೊಡಬಹುದು ಸ್ನೇಹಿತರೆ. ಪೆಂಟಾವ್ಯಾಲೆಂಟ್ 3 0.5 ಮಿಲಿ ಸ್ನಾಯುವಿನ ಒಳಗೆ ಎಳಮಧ್ಯದ ತೊಳೆಯ ಹೊರಭಾಗ 1 ವರ್ಷ ತನಕ ಇದನ್ನು ಕೂಡ ನಾವು ಕೊಡಬಹುದು. ಆಮೇಲೆ 9 ತಿಂಗಳು ತುಂಬಿದಾಗ 12 ತಿಂಗಳೊಳಗೆ 9 to 12 ಮಂತ್ಸ್ ಇನ್ ಬಿಟ್ವೀನ್ ಕೊಡುವಂಥ ಲಸಿಕೆಗಳು MR 0.5 ಮಿಲಿ ಚರ್ಮದ ಕೆಳಭಾಗ ಸಬ್ಕ್ಯೂಟಿನೇಸ್ ಬಲತೋಳಿನ ಮೇಲ್ಭಾಗ 5 ವರ್ಷಗಳ ತನಕ ನೀಡಬಹುದು. MR JE ಜಪಾನ್ ಎನ್ಸೆಫಲೈಟಿಸ್ JE1 0.5 ಮಿಲಿ ಸ್ನಾಯುವಿನ ಒಳಗೆ ಅಂದರೆ ಇಂಟ್ರಾಮಸ್ಕುಲಾರ್ ಎಳಮಧ್ಯದ ತೊಳೆಯ ಹೊರಭಾಗ 15 ವರ್ಷಗಳ ತನಕ ನೀಡಬಹುದು. JE IPV 3 0.1 ಮಿಲಿ ಚರ್ಮದ ಒಳಗೆ ಇಂಟ್ರಾಡರ್ಮಲ್ ಎಳತೋಳಿನ ಮೇಲ್ಭಾಗ 1 ವರ್ಷ ತನಕ ನೀಡಬಹುದು. ವಿಟಮಿನ್ ಎ 1 ಮಿಲಿ ಬಾಯಿಯ ಮೂಲಕ ಅಂದರೆ ಪರ್ ಓರಲ್ ಪ್ರತಿ 6 ತಿಂಗಳಿಗೊಮ್ಮೆ 5 ವರ್ಷದ ವರೆಗೆ ಇದನ್ನು ನೀಡಬಹುದು ಸ್ನೇಹಿತರೆ. ಎಷ್ಟೋ ಜನ ಈ ವೈಟಮಿನ್ ಎ ಅಷ್ಟು ಮಹತ್ವವನ್ನು ತಿಳಿದುಕೊಳ್ಳಲ್ಲ, ಬಟ್ ಇಟ್ ವಿಲ್ ಹೆಲ್ಪ್ ಎ ಲಾಟ್ ಸ್ನೇಹಿತರೆ. ಅಪ್ ಟು ದ ಏಜ್ ಆಫ್ 5 ಎವ್ರಿ 6 ಮಂತ್ ವೈಟಮಿನ್ ಎ 1 ml ಪರ್ ಓರಲ್ ಕೊಡಬೇಕು. ನ್ಯೂಮೋಕೊಕ್ಕಲ್ ಕಂಜುಗೇಟ್ ಲಸಿಕೆ ಕೂಡ PCV ಬೂಸ್ಟರ್ ಡೋಸ್ ಇದೆ ಸ್ನೇಹಿತರೆ. ಇದು 9 ತಿಂಗಳಿಂದ 12 ತಿಂಗಳ ಒಳಗೆ ಕೊಡುವಂತಹ ಒಂದು ಲಸಿಕೆಗಳ ವಿಚಾರ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಇವಾಗ. ಅದರಲ್ಲಿ 0.5 ಮಿಲಿ ನ್ಯೂಮೋಕೊಕ್ಕಲ್ ಇಂಟ್ರಾಮಸ್ಕುಲಾರ್ ಬಲ ಮಧ್ಯದ ತೊಳೆಯ ಹೊರಭಾಗ 1 ವರ್ಷ ತನಕ ಈ ಒಂದು ಲಸಿಕೆ ನಾವು ನೀಡಬಹುದು. ಆಮೇಲೆ 16 to 24 ಮಂತ್ 16ರಿಂದ 24 ತಿಂಗಳಲ್ಲಿ 1 ವರ್ಷದಿಂದ 6 ತಿಂಗಳ ತನಕ ಯಾವ್ಯಾವ ಕೊಡಬಹುದು ಅದರ ಬಗ್ಗೆ ಚರ್ಚೆ ಇದೆ ಸ್ನೇಹಿತರೆ. DPT ಬೂಸ್ಟರ್ ಡೋಸ್ 0.5 ಮಿಲಿ ಸ್ನಾಯುವಿನ ಒಳಗೆ ಮಧ್ಯದ ತೊಳೆಯ ಹೊರಭಾಗ 7 ವರ್ಷ ತನಕ ನೀಡಬಹುದು ಸ್ನೇಹಿತರೆ DPT. ಆಮೇಲೆ OPV ಓರಲ್ ಪೋಲಿಯೋ ವ್ಯಾಕ್ಸಿನ್ ಬೂಸ್ಟರ್ 2 ಡ್ರಾಪ್ಸ್ ಪರ್ ಓರಲ್ 5 ವರ್ಷಗಳ ತನಕ ನೀಡಬಹುದು. ಆಮೇಲೆ MR2 0.5 ಮಿಲಿ ಚರ್ಮದ ಕೆಳಭಾಗ ಸಬ್ಕ್ಯೂಟೇನಿಯಸ್ ಬಲತೋಳಿನ ಮೇಲ್ಭಾಗ 5 ವರ್ಷಗಳ ತನಕ ನೀಡಬಹುದು. ಆಮೇಲೆ JE 0.5 ಮಿಲಿ ಸ್ನಾಯುವಿನ ಒಳಗೆ ಮಧ್ಯದ ತೊಳೆಯ ಹೊರಭಾಗ 15 ವರ್ಷಗಳ ತನಕ ನೀಡಬಹುದು ಸ್ನೇಹಿತರೆ. JE 15 ವರ್ಷ ತನಕ ನಾವು ಇದನ್ನು ಕೊಡಬಹುದು. ವಿಟಮಿನ್ ಎ 2 ಮಿಲಿ ಬಾಯಿಯ ಮೂಲಕ ಅಂದರೆ ಪರ್ ಓರಲ್ ಇದು ಪ್ರತಿ 6 ತಿಂಗಳಿಗೊಮ್ಮೆ ಅಪ್ ಟು ದ ಏಜ್ ಆಫ್ 5 years ಇದನ್ನು ನಾವು ಕೊಡಬಹುದು ಸ್ನೇಹಿತರೆ. ಆಮೇಲೆ DPT ಬೂಸ್ಟರ್ 0.5 ಮಿಲಿ ಸ್ನಾಯುವಿನ ಒಳಗೆ ಇಂಟ್ರಾಮಸ್ಕುಲಾರ್ ತೋಳಿನ ಮೇಲ್ಭಾಗ 5 to 6 years ಅಂತಂದರೆ ಇದು ನಾವು DPT ಬೂಸ್ಟರ್ ಡೋಸ್ 5 to ವರ್ಷಗಳವರೆಗೆ ನಾವು ಕೊಡ್ಬೋದು, 5ರಿಂದ 6 ವರ್ಷಗಳವರೆಗೆ ಕೊಡಬಹುದು. TD ಡೋಸ್ ಎಲ್ಲಿ ನಾವು ಯಾವಾಗ 5 to 16 years ಏಜ್ ಗ್ರೂಪನ್ನು ನಾವು ಇವಾಗ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅದರಲ್ಲಿ. ಆಮೇಲೆ TD ಡೋಸ್ 0.5 ಮಿಲಿ ಸ್ನಾಯುವಿನ ಒಳಗೆ ತೋಳಿನ ಮೇಲ್ಭಾಗ 10 ವರ್ಷಗಳ ನಂತರ ಅವಾಗ ತೊಗೊಂಡು ಆಮೇಲೆ ಇಷ್ಟು ದಿವಸ ಆದಮೇಲೆ ತೊಗೋಬೋದು. ಆಮೇಲೆ TD ಡೋಸು 0.5 ಮಿಲಿ ಸ್ನಾಯುವಿನ ಒಳಗೆ ಅಂದರೆ ಇಂಟ್ರಾಮಸ್ಕುಲಾರ್ ತೋಳಿನ ಮೇಲ್ಭಾಗ ಅಪ್ ಟು ದ ಏಜ್ ಆಫ್ 16 years. ಸೊ ಇದು ತುಂಬಾ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. ವ್ಯಾಕ್ಸಿನ್ ಅಪ್ಲಿಕೇಬಲ್ ಟು ಓಪನ್ ವಾಯಿಲ್ ಪಾಲಿಸಿ HPV OPV IPV PCV ಪೆಂಟಾ
Penta, JE, DPT, TD. Vaccine not applicable to open vial palsy, BCG, Rota, MR. ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾರು ನರ್ಸಸ್ ಇದ್ದಾರೆ, ಅಥವಾ ಯಾರು ANMs ಇದ್ದಾರೆ, ಅಥವಾ ನಮ್ಮ ಹೆಲ್ತ್ ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೋಸ್ಕರ ಒಂದು ಇದು ಕಿವಿ ಮಾತು ಏನು ಅಂತಂದರೆ, ವ್ಯಾಕ್ಸಿನ್ ಅಪ್ಲಿಕೇಬಲ್ ಟು ಓಪನ್ ವೈಲ್ ಪಾಲಿಸಿ. ನನ್ನ ಹತ್ರ ಒಂದೇ ಮಗು ಇದೆ, ಇದು ಕೊಡಿ ಸರ್. ಹೆಪಟೈಟಿಸ್ ಬಿ ಅಥವಾ OPV, IPV, PCV, ಪೆಂಟಾ, JE, DPT, TD ಇಷ್ಟು ಲಿಸ್ಟ್ ಎಂಟು ಮಾಡಿದ್ದಾರೆ ಸ್ನೇಹಿತರೆ. ಇದು ಓಪನ್ ವೈಲ್ ಪಾಲಿಸಿ ಇರುತ್ತೆ ಸ್ನೇಹಿತರೆ. ಇಂತಿಷ್ಟು ಜನ ಬಂದರೆ ಮಾತ್ರ ಇದು ಓಪನ್ ಮಾಡಬೇಕು, ಕೊಡಬೇಕು ಅಂತಿದೆ. ಕಾರಣ ನಾವು ಓಪನ್ ಮಾಡಿದ್ವಿ, ಆಮೇಲೆ ಅದು ಯೂಸ್ ಆಗಲಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಸ್ನೇಹಿತರೆ. ನ್ಯಾಷನಲ್ ರಿಸೋರ್ಸಸ್ ವೇಸ್ಟ್ ಆಗುತ್ತೆ. ಅದಕ್ಕೆ ಆ ಮೇಲೆ ನಮೂದಿಸಿರುವ ವ್ಯಾಕ್ಸಿನ್ಗಳು ಓಪನ್ ವೈಲ್ ಪಾಲಿಸಿಯಲ್ಲಿರುತ್ತವೆ. ವ್ಯಾಕ್ಸಿನ್ ನಾಟ್ ಅಪ್ಲಿಕೇಬಲ್ ಟು ಓಪನ್ ವೈಲ್ ಪಾಲಿಸಿಯಲ್ಲಿ ಮೂರಿದ್ದಾವೆ ಸ್ನೇಹಿತರೆ. BCG, ರೋಟಾ, MR ಇವು ಮೂರು ಓಪನ್ ವೈಲ್ ಪಾಲಿಸಿಯಲ್ಲಿ ಬರಲ್ಲ. ಮಿಕ್ಕಿವಿ ಹೆಪಟೈಟಿಸ್ ಬಿ, OPV, IPV, PCV, ಪೆಂಟಾ, JE, DPT, TD ಇಷ್ಟೆಲ್ಲ ಓಪನ್ ವೈಲ್ ಪಾಲಿಸಿಯಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ನಿಮಗೆ ಈ ಒಂದು ಟಾಪಿಕ್ ಹೇಗೆ ಅನಿಸ್ತಾ ಇದೆ? ನಾನು ಇಷ್ಟೆಲ್ಲ ಬಿಡಿಸಿಡ್ತಾ ಇದ್ದೀನಿ, ನಿಮಗೇನಾದರೂ ಅರ್ಥ ಆಗ್ತಾ ಇದೆಯಾ ಅಥವಾ ಹೆಲ್ಪ್ಫುಲ್ ಆಗ್ತಾ ಇದೆಯಾ? ಇದರ ಬಗ್ಗೆ ದಯವಿಟ್ಟು ಕಾಮೆಂಟ್ ಮಾಡಿ, ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ. ಸೊ ದ್ಯಾಟ್ ನಾನು ಟ್ರೈ ಮಾಡ್ತೀನಿ ಇಂಪ್ರೂವ್ ಮಾಡಿ, ಮತ್ತು ನಿಮಗೆ ಯಾವ ರೀತಿ ನಾನು ಹೊಸ ಹೊಸ ಆಯಾಮಗಳನ್ನು ಉಪಯೋಗಿಸಿಕೊಂಡು ಈ ಒಂದು ವಿಡಿಯೋಗಳನ್ನು ಮಾಡಿ ನಿಮಗೆ ಹೆಲ್ಪ್ ಆಗುವ ರೀತಿಯಲ್ಲಿ ಅಪ್ಲೋಡ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ಯಾರ್ಯಾರು ಈ ಒಂದು ಇಲ್ಲಿವರೆಗೆ ಕಂಟಿನ್ಯೂಸ್ ಆಗಿ 15 ನಿಮಿಷದವರೆಗೆ ಯಾರ್ಯಾರು ನನ್ನ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ಗಳಿಗೆ. ನೀವು ಯಾವ ರೀತಿ ನಿಮಗೆ ಕ್ಯೂರಿಯಾಸಿಟಿ ಇದೆ, ನೀವು ಯೂಟ್ಯೂಬಲ್ಲಿ ಬಂದು ನನ್ನ ರಫೀಕ್ ಸೌದಾಗರ್ ಅವರ ಒಂದು ಚಾನಲ್ ನೋಡಿಕೊಂಡು ಅದರಲ್ಲಿ ಏನೇನು ಹೆಲ್ಪ್ ಆಗ್ತಾ ಇದೆ ಅದನ್ನು ನೀವು ನಿಮ್ಮ ಲೈಫಲ್ಲಿ ಅಳವಡಿಸಿಕೊಳ್ಳುತ್ತೀರಾ. ಹಾಗಾದರೆ ನಿಮ್ಮ ಫ್ರೆಂಡ್ಸ್ಗೆ ಈಗ ಗೊತ್ತಿರಲಿಕ್ಕಿಲ್ಲ, ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ. ಆಮೇಲೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸ್ನೇಹಿತರೆ. ಸೊ ದ್ಯಾಟ್ ನೆಕ್ಸ್ಟ್ ಟೈಮ್ ಯಾವುದೇ ವಿಡಿಯೋ ನಾನು ಹಾಕಿಕೊಳ್ಳೆ ನಿಮಗೆ ಆ ಒಂದು ನೋಟಿಫಿಕೇಷನ್ ಬರಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂ ಕನ್ನಡ ಯೂಟ್ಯೂಬ್ ಚಾನಲ್.